ಯಾವುದೇ ಒಂದು ಇಶ್ಯೂಗಳಿಲ್ಲ. ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅವರು ಪಾಕಿಸ್ತಾನ ಅಂತ ಹೇಳೋ ಅಥವಾ ಭಯೋತ್ಪಾದನೆ ಅಂತ ಹೇಳಿ ಇಶ್ಯೂಗಳನ್ನು ತೆಗೆದು ವೋಟ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಹಲವಾರು ಚಾನೆಲ್ಗಳು ಹೇಳಿದ್ದಾವೆ, ಅಲ್ಲಿದ್ದಂಥ ರಿಪೋರ್ಟರ್ಸು ಹೇಳಿದ್ದಾರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತೇಳಿ. ಆದರೂ ಕೂಡ ನಮ್ಮ ಸರ್ಕಾರ ಫೋರೆನ್ಸಿಕ್ಸ್ ಲ್ಯಾಬೊರೇಟ್ರಿಗೆ ತನಿಖೆಗೆ ಕಳಿಸಿದೆ, ಪರೀಕ್ಷೆಗೆ. ಅದನ್ನು ಪರೀಕ್ಷೆ ವರದಿ ಬರಲಿ, ಆದರೂ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಈಗಾಗಲೇ ಟೆಂಪಲ್ಗಳಲ್ಲಿ ದೇವಸ್ಥಾನಗಳ ಹಣ ತಗೊಂಡು ಮತ್ತು ಮಸೀದಿ ಚರ್ಚ್ಗಳು ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ರು. ಅದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಮೀಡಿಯಾದವರು ಅವ್ರು ಹೇಳಿದ್ದನ್ನೇ ಮೀಡಿಯಾಗಳು ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ಬೇಕು ಅಂತ ಹೇಳಿ ಧರ್ಮ, ಪಾಕಿಸ್ತಾನ, ಭಯೋತ್ಪಾದನೆ ಈ ಹೆಸರಲ್ಲಿ ಅವರು ಭಾವನಾತ್ಮಕವಾಗಿ ಮಾತನಾಡಿ ಜನರು ಓಟುಗಳನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತ ದೇಶದಿಂದ ನಾವು ಒಮ್ಮೆ ಕೂಲ್ ಮಾಡ್ಬೋದು, ಪ್ರತಿ ಸಾರಿ ಅವರು ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಈ ಸರಿ ಜನ ಎಚ್ಚೆತ್ತುಕೊಂಡಿದ್ದಾರೆ. ಯಾರು ನಿಜವಾಗ್ಲೂ ಜನರ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ ಸರ್, ಲೋಕಸಭೆಯಲ್ಲಿ ಎಷ್ಟು ಹಾಗಾದರೆ ಯಾವುದೇ ಒಂದು ಇಶ್ಯೂಗಳಿಲ್ಲ. ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅವರು ಪಾಕಿಸ್ತಾನ ಅಂತ ಹೇಳೋ ಅಥವಾ ಭಯೋತ್ಪಾದನೆ ಅಂತ ಹೇಳಿ ಇಶ್ಯೂಗಳನ್ನು ತೆಗೆದು ವೋಟ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಲವಾರು ಚಾನೆಲ್ಗಳು ಹೇಳಿದ್ದಾವೆ, ಅಲ್ಲಿದ್ದಂಥ ರಿಪೋರ್ಟರ್ಸು ಹೇಳಿದ್ದಾರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತೇಳಿ. ಆದರೂ ಕೂಡ ನಮ್ಮ ಸರ್ಕಾರ ಫೋರೆನ್ಸಿಕ್ಸ್ ಲ್ಯಾಬೊರೇಟ್ರಿಗೆ ತನಿಖೆಗೆ ಕಳಿಸಿದೆ, ಪರೀಕ್ಷೆಗೆ. ಅದನ್ನು ಪರೀಕ್ಷೆ ವರದಿ ಬರಲಿ, ಆದರೂ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಈಗಾಗಲೇ ಟೆಂಪಲ್ಗಳಲ್ಲಿ ದೇವಸ್ಥಾನಗಳ ಹಣ ತಗೊಂಡು ಮತ್ತು ಮಸೀದಿ ಚರ್ಚ್ಗಳು ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ರು. ಅದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಮೀಡಿಯಾದವರು ಅವ್ರು ಹೇಳಿದ್ದನ್ನೇ ಮೀಡಿಯಾಗಳು ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ಬೇಕು ಅಂತ ಹೇಳಿ ಧರ್ಮ, ಪಾಕಿಸ್ತಾನ, ಭಯೋತ್ಪಾದನೆ ಈ ಹೆಸರಲ್ಲಿ ಅವರು ಭಾವನಾತ್ಮಕವಾಗಿ ಮಾತನಾಡಿ ಜನರು ಓಟುಗಳನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತ ದೇಶದಿಂದ ನಾವು ಒಮ್ಮೆ ಕೂಲ್ ಮಾಡ್ಬೋದು, ಪ್ರತಿ ಸಾರಿ ಅವರು ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಈ ಸರಿ ಜನ ಎಚ್ಚೆತ್ತುಕೊಂಡಿದ್ದಾರೆ. ಯಾರು ನಿಜವಾಗ್ಲೂ ಜನರ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ ಸರ್, ಲೋಕಸಭೆಯಲ್ಲಿ ಎಷ್ಟು